ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ದಿನ ಸಂಚಿಕೆ ಅಂದರೆ 2ನೇ ತಾರೀಕಿಂದು ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಲ್ಲೇನಾಗುತ್ತೆ, ಭಾಗ್ಯ ನಿಂತಿರ್ತಾಳೆ, ಕಾಮತ್ತವ್ರ ಕಾಲು ಬರುತ್ತೆ. ಅವಾಗ ಭಾಗ್ಯ, ಅಯ್ಯೋ ದೇವರೇ, ಮಾವ ಫೋನ್ ಮಾಡ್ತಿದ್ದಾರೆ, ಏನು ಮಾತಾಡಿದೆ ಅಂತ ಕೇಳಿದ್ರೆ ಏನಪ್ಪ ಹೇಳೋದು ಅಂತ ಹೇಳ್ಬಿಟ್ಟು ಫೋನ್ ರಿಸೀವ್ ಮಾಡಿ, ಹಾಂ ಮಾವ ಹೇಳಿ ಅಂದಾಗ, ಭಾಗ್ಯ ಮಾತಾಡಿದೆ ನಮ್ಮ ಆದಿ ಹತ್ರ ಅಂತ ಕಾಮತ್ತವ್ರು ಕೇಳ್ತಾರೆ. ಅವಾಗ ಅಯ್ಯೋ ಮಾವ ಇನ್ನೂ ಮಾತಾಡಿಲ್ಲ ಮಾವ, ಸ್ವಲ್ಪ ಭಯ ಆಗ್ತಿತ್ತು ಅದಕ್ಕೇನೇನೆ ಅಂದಾಗ, ಇನ್ನೂ ಮಾತಾಡಲಿಲ್ವಾ ಅಮ್ಮ, ಸ್ವಲ್ಪ ಬೇಗ ಮಾತಾಡಮ್ಮ, ನಮ್ಮ ಮನೆಯವರೆಲ್ಲರೂ ಆಸೆ ಕನಸೆಲ್ಲ ನಿನ್ನ ಕೈಲೈತಮ್ಮ ಅಂದಾಗ, ಹಾಂ ಮಾವ ಮಾತಾಡ್ತೀನಿ, ನೆನ್ನೇನು ಅಷ್ಟೇ ಮಾವ ಅವರು ಹೇಳಲಿಲ್ಲ ಕೇಳಲಿಲ್ಲ ಹೇಳ್ದಂಗೆ ಹೋಗ್ಬಿಟ್ಟಿದ್ದಾರೆ, ಏನು ಅಂತ ಗೊತ್ತಾಗಲಿಲ್ಲ ಅಂದಾಗ, ಹೌದಾ ಅಂದಾಗ, ಮತ್ತು ಇಲ್ಲೂ ಅಷ್ಟೇ ಮಾ ಏನೋ ಈ ಅಣ್ಸುಟ್ಟು ಬೇಕಾಡ್ದಂಗೆ ಆಡ್ತಾವನು, ಏನು ಅಂತ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಕಾಮತ್ತಾರ ಹೇಳ್ತಾರೆ. ಅವಾಗ ಭಾಗ್ಯ, ಹ್ಞೂ ಮಾವ ಇಲ್ಲಿ ನೆನ್ನೆ ನನಗೂ ಕೂಡ ಹೇಳಿಲ್ಲ ಮಾವ, ಹಾಗೆ ಹೊಟ್ಬಿಟ್ಟಿದ್ದಾರೆ, ಮೋಸ್ಟ್ಲಿ ನಾನು ಹೇಳ್ತೀನಿ ಅಂತ ಅವ್ರಿಗೆ ಕೇಳ್ತೀನಿ, ಈ ಥರ ಮದುವೆ ವಿಷಯ ಕೇಳ್ತೀನಿ ಅಂದ್ಬಿಟ್ಟು ಏನೋ ಗೊತ್ತಾಯ್ತೇನೋ ಗೊತ್ತಿಲ್ಲ, ಅದಕ್ಕೆ ಕೇಳ್ದಂಗೆ ಹೊಟ್ಬಿಟ್ಟಿದ್ದಾರೆ ಮಾವ ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಕಾಮತ್ತಾರ, ಹ್ಞೂನಮ್ಮ ಇದ್ರೂ ಇರ್ಬೋದು, ಅದರಲ್ಲೆಲ್ಲ ಭಾಳ ಬುದ್ಧಿವಂತ ಅವನು, ನಾವೇನು ವಿಷಯ ಹೇಳ್ತೀವೋ ಅದನ್ನು ಬಹಳ ಬೇಗ ಅವನೇ ಫಸ್ಟೇ ತಿಳ್ಕೊಂಬಿಟ್ಟಿರ್ತಾನೆ, ನನ್ನ ಅನಿಸಿಕೆ ಅದೇ ಆಗಿದೆ ಅನ್ಸುತ್ತಮ್ಮ ಅಂದಾಗ, ಹ್ಞೂ ಮಾವ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಸರಿ ಮಾವ ನಾನು ಅವ್ರ ಹತ್ರ ಮಾತಾಡ್ತೀನಿ ಮಾವ ಅಂದಾಗ, ಸರಿಮ್ಮ ಆಯಿತು, ನನ್ನ ಆಸೆ ಕನಸೆಲ್ಲ ನಿನ್ನ ಕೈಲೈತಮ್ಮ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬೇಜಾರು ಮಾಡ್ಕೊಬೇಡ ಅಂದಾಗ, ಸರಿ ಮಾವ ನಾನು ಮಾತಾಡ್ತೀನಿ ಮಾವ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಸರಿ, ಇಲ್ಲಿ ಭಾಗ್ಯ ಕಾಮತ್ತಾರ ಹತ್ರ ಮಾತಾಡ್ತಿರೋ ಸಮಯ ಕರೆಕ್ಟಾಗಿ ಅಲ್ಲಿ ಕುಸುಮ ಆದಿ ಹತ್ರ, ಫ್ರೆಂಡು ಇವತ್ತು ಹೇಳ್ಕೊಬಿಡು ಫ್ರೆಂಡ್ ಎಲ್ಲ ನೀನು ಅಂದಾಗ, ಹಾಗೆ ಹೇಳ್ತಿ, ಆದರೆ ಭಯ ಆಗ್ತಿದೆ ಗೆಳ್ತಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಕುಸುಮವರು ಆದಿ ಕಾಲ್ ಮಾಡಿರ್ತಾರೆ ಸೇಮ್ ಇದೇ ಟೈಮಲ್ಲಿ ಅಲ್ಲೂ. ಆಮೇಲೆ ಭಯ ಎಲ್ಲ ಪಡಬಾರ್ದು ಫ್ರೆಂಡು, ನಾನು ಅವತ್ತು ಹೇಳಿದ್ನಲ್ಲ, ಸೇತುವೆ ದಾಟೋವ್ರಿಗೂ ಅಷ್ಟೇ ಭಯ, ಸೇತುವೆ ದಾಟಿದ ಮೇಲೆ ಭಯ ಗಿಯ ಏನೂ ಇರೋಲ್ಲ, ಮನ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ನೀನು ಈ ಪ್ರೀತಿ ವಿಷಯ ಹೇಳೋವ್ರಿಗೂ ಭಯ ಇರುತ್ತೆ ಅಷ್ಟೇ, ಆಮೇಲೆ ಏನು ಭಯ ಇಲ್ಲ ಫ್ರೆಂಡು, ನೀನು ಹೇಳ್ಕೊಂಬಿಡು ಇವತ್ತು, ಮತ್ತೆ ತಿರ್ಗಾ ನೀನು ನಿಧಾನಕ್ಕೆ ಮಾಡೋಕ್ಕೆ ಹೋಗ್ಬೇಡ, ಹೇಳ್ಬಿಡು ಇವತ್ತು ಅಂತ ಅಂದಾಗ, ಸರಿ ಗೆಳ್ತಿ ಆಯಿತು ಅಂದಾಗ, ಸರಿ ಫ್ರೆಂಡು ಆಯಿತು ಅಂದಾಗ, ಸರಿ ಗೆಳ್ತಿ ಇವಾಗ ಭಾಗ್ಯನ ಹೇಗೆ ಮೀಟ್ ಮಾಡೋದು ನಾನು ಅಂದಾಗ, ಹಾಂ ಒಂದು ಕೆಲಸ ಮಾಡು ಫ್ರೆಂಡು, ಯಾವುದೋ ದೊಡ್ಡ ಕ್ಲೈಂಟು ಮೀಟಿಂಗ್ ಕರೆದವ್ರೆ ಅಂತ ಹೇಳ್ಬಿಡು ಅಂದಾಗ, ಹಾಂ ಹೇಳ್ತಿ ಅಂದಾಗ, ಹ್ಞೂ ಯಾರೋ ದೊಡ್ಡ ಕ್ಲೈಂಟು ಮೀಟಿಂಗ್ ಕರೆದವ್ರೆ, ಮೀಟಿಂಗ್ ಹೋಗಬೇಕು, ದೊಡ್ಡ ಆರ್ಡರ್ಸ್ ಇದೆ ಅಂತ ಹೇಳ್ಬಿಡು ಅಂತ ಅಂದ್ಬಿಟ್ಟು ಕುಸುಮ ಹೇಳ್ಕೊಡ್ತಾರೆ. ಅದು ಹೆಂಗೆ ಹೇಳ್ತೀನಿ, ನೀನು ಹಂಗೆ ಹೇಳು, ನಾನು ಭಾಗ್ಯನ ಹೆಂಗೆ ಅಂತ ನಾನು ತಯಾರಿ ಮಾಡ್ತೀನಿ, ನೀನು ತಲೆ ಕೆಡ್ಸ್ಕೊಬೇಡ, ನೀನು ಹಂಗೆ ಹೇಳು, ದೊಡ್ಡ ಕ್ಲೈಂಟ್ ಯಾರೋ ಮೀಟಿಂಗ್ ಕರೆದವ್ರೆ, ದೊಡ್ಡ ಆರ್ಡರ್ಸ್ ಇದೆ ಅಂತ ಹೇಳು ನೀನು ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಗೆಳತಿ ಆಯಿತು ಅಂದಾಗ, ಸರಿ ನಾನು ಬಾಗಿನ ತಯಾರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕುಸುಮರು ಹೇಳ್ತಾರೆ, ನೀನು ಬೇಗ ತಯಾರಿ ಆಗ್ಬಿಡು ಅಂತ ಆದಿಗೆ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಆದಿ ಏನು ಮಾಡ್ತಾರೆ, ಈ ಕಡೆ ಯಾವ ಬಟ್ಟೆ ಹಾಕೊಳ್ಳೋದು ಅಂತ ಒಂದಷ್ಟು ಬಟ್ಟೆ ತೆಗ್ದು ಹಾಕೊಂಡಿರ್ತಾರೆ, ಇದು ಹಾಕೊಳ್ಳ ಅಂತ ಅಂದ್ಬಿಟ್ಟು ಎಲ್ಲ ನೋಡ್ಕೊಂಡು ಬಟ್ಟೆಗಳು ತೆಗಿತಾ ಇರ್ತಾರೆ. ಆಮೇಲೆ ಕಾಮತ್ತವರು, ಇದೇನು ಇವನು ಎಲ್ಲೋ ಹೋಗಂಗೈತಲ್ಲ, ಏನು ಬಟ್ಟೆಗಳೆಲ್ಲ ತಗೋತಾವನೆ ಹಾಕತಾವನೆ ನೋಡ್ತಾವನೆ, ಏನೋ ಒಂಥರ ಚೇಂಜಸ್ ಐತಲ್ಲ, ಏನಿರ್ಬೋದು ಅಂತ ಕಾಮತ್ತವ್ರು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹಾಗೆ ನೋಡ್ತಿರ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಬಾಳ್ಗೆ ಅಡುಗೆ ಮಾಡ್ತಾ ಇರ್ತಾಳೆ, ಅಲ್ಲಿಗೆ ಬರ್ತಾರೆ. ಅವಾಗ ಕುಸುಮ ಭಾಗ್ಯ ನೀನು ಇಲ್ಲಿದ್ಯಾ, ಅಯ್ಯೋ ನಂಗೆ ಭಾಳ ಖುಷಿ ಆಗ್ತಿದೆ, ಇವತ್ತು ತುಂಬ ಸಂತೋಷ ಆಗ್ತಿದೆ ಅಂದಾಗ, ಅತ್ತೆ ಏನಾಯಿತು ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾಳೆ. ಅದು ಭಾಗ್ಯ ತುಂಬ ಖುಷಿಯಾದ ವಿಷಯ ಭಾಗ್ಯ ಅಂದ್ರೆ, ಖುಷಿನಾ ಏನತ್ತೆ ಅಂದಾಗ, ಇವಾಗ ನಾನು ಮಹಿಳಾ ಸಮಾಜದ ಜೊತೆ ಮಾತಾಡ್ತಿದ್ನ, ಅದೇ ಸಮಯಕ್ಕೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು, ಯಾರು ಆದಿಯವರ ಅಂತ ಭಾಗ್ಯ ಕೇಳ್ತಾಳೆ. ಹೌದು, ಅವ್ರಿಗೆ ಯಾರೋ ದೊಡ್ಡ ಕ್ಲೈಂಟ್ ಗೊತ್ತಂತೆ, ತುಂಬ ದೊಡ್ಡ ಕ್ಲೈಂಟ್ ಅಂತೆ, ಅವರು ಒಂದು ದೊಡ್ಡ ಆರ್ಡರ್ಸ್ ಇದೆಯಂತೆ ಇವತ್ತು, ಅದಕ್ಕೆ ಮೀಟಿಂಗ್ ಕರೆದಿದ್ದಾರಂತೆ, ದೊಡ್ಡ ಆರ್ಡರ್ಸ್ ಅಂತೆ ಭಾಗ್ಯ, ಡೈಲಿ ಇರುತ್ತಂತೆ ಆರ್ಡರ್ಸು, ತುಂಬ ದೊಡ್ಡ ಆರ್ಡರ್ಸ್ ಅಂತೆ, ಅದರಿಂದ ಮೀಟಿಂಗ್ ಕರೆದಿದ್ದಾರಂತೆ, ಡೈಲಿ ಆರ್ಡರ್ಸ್ ಬರುತ್ತೆ ಇನ್ಮೇಲೆ ನಮಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಭಾಗ್ಯ ಖುಷಿಯಾಗಿರ್ತಾಳೆ. ಅವಾಗ ಸರಿ ಭಾಗ್ಯ ಇವತ್ತವರು ಮೀಟಿಂಗ್ ಕರೆದವ್ರಂತೆ, ದೊಡ್ಡ ಆರ್ಡರ್ಸ್ ಇದೆಯಂತೆ, ಇವಾಗ ಹೋಗಿ ನೀನು ತಯಾರಿ ಮಾಡ್ಕೊಂಡಾಗ, ಅಯ್ಯೋ ಅತ್ತೆ ಇರಿ ಅಡುಗೆ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ ಭಾಗ್ಯ. ಅವಾಗ ಅಡುಗೆ ಬಗ್ಗೆ ನೀನು ನನಗೆ ಹೇಳ್ಕೊಡ್ತೀಯಾ, ನಾನು ಮಾಡ್ತೀನಿ, ನೀನು ಹೋಗು ತಯಾರಿ ಮಾಡ್ಕೊ ಅಂತ ಹೇಳ್ಬಿಟ್ಟು ಕುಸುಮರು ಭಾಗ್ಯನ ಕಳಿಸ್ತಾರೆ. ಭಾಗ್ಯ ರೂಮಿಗೆ ಬಂದು ಒಂದು ಸೀರೆ ಎತ್ಕೊಂಡು ನೋಡ್ತಾ ಇರ್ತಾಳೆ, ಕುಸುಮರು ಅಲ್ಲಿಗೆ ಬರ್ತಾರೆ. ಅವಾಗ ಯಾವ ಭಾಗ್ಯ ರೆಡಿ ಆಗ್ತೀಯಾ, ತಯಾರಿ ಆಗ್ತಾ ಇದೆಯಮ್ಮ ಅಂತ ಬರ್ತಾರೆ. ಅವಾಗ ಮೂವತ್ತೆ ಈ ಸೀರೆ ತೊಗೊಂಡಿದ್ದೀನಿ, ಇಸ್ತ್ರಿ ಮಾಡಿದ್ರೆ ಆಯಿತು ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಅಯ್ಯೋ ಬೇಡ ಇರು ಅಂತ ಹೇಳ್ಬಿಟ್ಟು ಕುಸುಮರು ಬೀರುಗಳಿಂದ ಬೇರೆ ಬಟ್ಟೆ ತೆಗೆದು ಕೊಡ್ತಾರೆ ಸೀರೆ. ಅವಾಗ ಅಯ್ಯೋ ಅತ್ತೆ ಆರ್ಡ್ರಿಗೋಸ್ಕರ ಇದು ದೊಡ್ಡ ಸೀರೆ, ಒಂದು ಮೀಟಿಂಗೋಸ್ಕರನ ಅತ್ತೆ, ಇಷ್ಟು ದೊಡ್ಡ ಸೀರೆ ಬೇಡ ಅತ್ತೆ, ಜಾಸ್ತಿ ಆಯಿತು ಅಂತ ಹೇಳ್ತಾಳೆ. ಅವಾಗ ಕುಸುಮರು, ಭಾಗ್ಯ ಅದು ಸಾಮಾನ್ಯ ಆರ್ಡರ್ಸ್ ಅಲ್ಲ ಭಾಗ್ಯ, ದೊಡ್ಡ ಆರ್ಡರ್ಸು, ದೊಡ್ಡ ಕ್ಲೈಂಟ್ಸ್ ಎಲ್ಲ ಬಂದಿರ್ತಾರೆ, ದೊಡ್ಡವ್ರು ಬಂದಿರ್ತಾರೆ, ನೀನು ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಅಂತಾರೆ. ಅವಾಗ ಹ್ಞೂ ಸರಿ ಆಯಿತು ಅಂದಾಗ, ಕುಸುಮರು ಇರು ಒಂದು ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಯಾವುದೋ ಒಂದು ಒಡವೆ ತೊಗೊಂಡು ಅಂದರೆ ಒಂದು ಸ್ವಲ್ಪ ಒಡವೆ ತೊಗೊಂಡು ಕೊಡ್ತಾರೆ. ಆವಾಗ ಅತ್ತೆ ಇದೆಲ್ಲ ಬೇಡ ಅತ್ತೆ, ಏನು ಕತೆ ಅಂದಾಗ, ನನ್ನ ಮಾತಿಗೆ ವಾಪಸ್ ಮಾತಾಡಬಾರ್ದು, ಕ್ವಶ್ಚನ್ ಕೇಳಬಾರ್ದು, ಹಾಕೋಬೇಕು ಅಷ್ಟೇ ಅಂದಾಗ, ಸರಿ ಅತ್ತೆ ಆಯಿತು ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಏನಪ್ಪ ಅತ್ತೆ ಇಷ್ಟು ದೊಡ್ಡ ಬಟ್ಟೆ ಎಲ್ಲ ಕೊಟ್ಟಿದ್ದಾರಲ್ಲ ಅಂತ ಅಂದ್ಬಿಟ್ಟು ಭಾಗ್ಯ ತಯಾರಿ ಆಯ್ತಾ ಇರ್ತಾಳೆ. ಇಲ್ಲಿ ಕಡೆ ಏನಾಗುತ್ತೆ,
ಶ್ರೇಷ್ಠ ತಾಂಡವ್ಗೆ ಊಟ ತೊಗೊಂಬಂದು ಕೊಡ್ತಾಳೆ. ತಾಂಡವ್ ಕೂತಿರ್ತಾನೆ. ಅವಾಗ ತಾಂಡವ್ ಏನಾಯಿತು ಅಂದಾಗ, ಇಲ್ಲ ಶ್ರೇಷ್ಠ ಯಾವ ಕೆಲಸನೂ ಆಗೋಲ್ಲ, ಅಮ್ಮ ಒಪ್ಪಿಲ್ಲ ಅಂದರೆ ಅಪ್ಪ ಒಪ್ಪೋದೇ ಇಲ್ಲ, ನಾವು ಜೈಲಿಗೆ ಹೋಗೋದು ಗ್ಯಾರಂಟಿ ಅಂತ ಅಂದ್ಬಿಟ್ಟು ತಾಂಡವ್ ಶ್ರೇಷ್ಠಂಗೆ ಹೇಳ್ತಾನೆ. ತಾಂಡವ್ ನೀನು ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ತಾನೆ, ನೀನು ನಿಮ್ಮ ಅಮ್ಮನ ಕನ್ವಿನ್ಸ್ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಆಗಲಿಲ್ಲ ಶ್ರೇಷ್ಠ ಅಮ್ಮನ ಕನ್ವಿನ್ಸ್ ಮಾಡೋಕ್ಕೆ ಅಂತ ತಾಂಡವ್ ಹೇಳ್ತಾನೆ. ಆಮೇಲೆ ನಾವು ಜೈಲಿಗೆ ಹೋಗೋದು ಗ್ಯಾರಂಟಿ ಅಂತ ಮತ್ತೆ ಅದೇ ಹೇಳ್ತಾನೆ. ಅವಾಗ ತಾಂಡವ್ ಮತ್ತೆ ಅದೇ ಹೇಳ್ಬೇಡ, ಇದಕ್ಕೆ ಏನಾರು ಒಂದು ಸೊಲ್ಯೂಷನ್ ಹುಡ್ಕೊಂಡು ಇರೋ, ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ಲೇಬೇಕು ನಾವು ಇವಾಗ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಪರ್ಮನೆಂಟ್ ಸೊಲ್ಯೂಷನ್ ಏನು ಶ್ರೇಷ್ಠ ಅದು ಅಂದಾಗ, ಸರಿ ಫಸ್ಟ್ ನೀನು ಊಟ ಮಾಡು ತಗೋ ಅಂತ ಅಂದ್ಬಿಟ್ಟು ಅಂದಾಗ, ಅಯ್ಯೋ ಯಾವ ಊಟನೂ ಬೇಡ ನನಗೆ ಅಂತ ತಾಂಡವ್ ಹೇಳ್ತಾನೆ. ನೋಡು ತಾಂಡವ್ ಇರೋ ಕೋಪನ ಊಟದ ಮೇಲೆ ತೋರಿಸ್ಬಾರ್ದು, ತಗೋ ಅಂತೇಳ್ಬಿಟ್ಟು ಊಟ ಕೊಡ್ತಾಳೆ. ಪಾಪ ಊಟ ಮಾಡ್ತಾನೆ. ಊಟ ಮಾಡ್ಕೊಂಡು ನೀರು ಕುಡಿಬೇಕು ಅನ್ಸುತ್ತೆ, ಕೆಮ್ಮು ಬರುತ್ತೆ. ಅವಾಗ ನೀರು ಕುಡಿತಾನೆ. ಆಮೇಲೆ ಊಟ ಮಾಡ್ಕೊಂಡು ಸರಿ ಶ್ರೇಷ್ಠ ಏನು ಪ್ಲ್ಯಾನ್ ಅದು ಅಂದಾಗ, ತಾಂಡವ್ ಫೈನಲಿ ಒಂದು ಕೊನೆ ಪ್ಲ್ಯಾನ್ ಇದೆ ನನ್ನ ಹತ್ರ. ಆ ಪ್ಲ್ಯಾನ್ಗೆ ನಿಮ್ಮ ಮನೆಯವರಾಗಲಿ ಕಾಮತವರಾಗಲಿ ಎಲ್ರೂ ಆ ಪ್ಲ್ಯಾನ್ನ ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ ಆ ಪ್ಲ್ಯಾನ್ಗೆ ಅವರು ಒಪ್ಕೊಳ್ಳೇಬೇಕು, ಕೇಸ್ ವಾಪಸ್ ತೊಗೊಳ್ಳೇಬೇಕು ಅವರು, ಯಾವುದು ಟೆನ್ಷನ್ ಇರೋಲ್ಲ, ನಮ್ಮ ಮನೇನೂ ನಿಂದಾಗುತ್ತೆ ಅಂದಾಗ, ಏನು ಪ್ಲ್ಯಾನ್ ಶ್ರೇಷ್ಠ ಅದು ಅಂದಾಗ, ತಾಂಡವ್ ಸೂಸೈಡ್ ಅಂತ ಕೇಳ್ತಾಳೆ. ಅವಾಗ ಏನು ನಿನಗೇನು ತಲೆಯಲ್ಲಿ ಬುದ್ಧಿ ಏನಿದೆಯಾ, ಸೂಸೈಡಾ? ಅಮ್ಮ ತಾಯಿ ಹೆಂಗೋ ನೆಮ್ಮದಿಯಾಗಿದ್ದೀನಿ, ಇವಾಗ ಮತ್ತೆ ಏನೋ ಮಾಡಬೇಕು ಅಂತ ಹೊರಟಿದ್ಯಾ ನೀನು ಪ್ಲ್ಯಾನ್ ಒಂದು ಸರಿಗಿಲ್ಲ, ಸುಮ್ಮನೆ ಇದ್ಬಿಡು ಅಂತ ಅಂದಾಗ, ಇಲ್ಲ ತಾಂಡವ್ ಸೂಸೈಡ್ ಮಾಡೋ ಥರ ನಾಟಕ ಮಾಡಬೇಕು ಅಷ್ಟೇ ನಾವು ಅಂತ ಅಂದ್ಬಿಟ್ಟು ಅಂದಾಗ, ನಾಟಕನಾ ಶ್ರೇಷ್ಠ, ನಿಂಗೆ ತಲೆಯಲ್ಲಿ ಬುದ್ಧಿ ಇದೆಯಾ ಏನು, ನಾವು ಮಾಡ್ತಿರೋ ನಾಟಕ ಎಲ್ರಿಗೂ ಗೊತ್ತಾಗಲ್ವಾ ಅಂತ ಹೇಳ್ಬಿಟ್ಟು ತಾಂಡವ್ ಹೇಳ್ತಾನೆ. ಅವಾಗ ಶ್ರೇಷ್ಠ, ಇಲ್ಲ ಕಣೋ ನೀನು ಪಾಯ್ಸನ್ ತೊಗೊಳ್ಳೋ ಥರ ಮಾಡಬೇಕು ಅಂದಾಗ, ಪಾಯ್ಸನ್ನ ಶ್ರೇಷ್ಠ ಪಾಯ್ಸನ್ ತೊಗೊಂಡು ನಾವು ಇವಾಗ ಏನಾರು ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ಇವಾಗ ಚೆಕ್ ಮಾಡಿದಾಗೆಲ್ಲ ಪಾಯ್ಸನ್ ಇಲ್ಲ ಅಂತ ನನಗೆ ಗೊತ್ತಾಗಲ್ವಾ, ಅವಾಗ ಮತ್ತೆ ಸಿಗಾಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ಯಾ ನೀನು, ಅವೆಲ್ಲ ಆಗದಿಲ್ಲದ ಕೆಲಸ ಶ್ರೇಷ್ಠ ಅಂತ ಅಂದಾಗ, ಹಂಗಲ್ಲ ತಾಂಡವ್ ನೀನೇನು ಪಾಯ್ಸನ್ ತೊಗೊಳೋದೆಲ್ಲ ಬೇಡ ಅಂತ ಅಂದಾಗ, ಪಾಯ್ಸನ್ ತೊಗೊಳೋದು ಬೇಡವಾ ಮತ್ತು ಇನ್ನೇನು ನಾಟಕ ಅಂತ ಹೇಳ್ತಾ ಇದೆಯಾ ಶ್ರೇಷ್ಠ ನೀನೇನು ತಲೆಗಿಲ್ಲ ಕೆಟ್ಟಿದೆಯಾ ಏನು ಅಂತ ಅಂದ್ಬಿಟ್ಟು ತಾಂಡವ್ ಕೇಳ್ತಾನೆ. ತಾಂಡವ್ ನೀನು ಪಾಯ್ಸನ್ ಏನು ತೊಗೊಳೋದು ಬೇಡ, ಆಲ್ರೆಡಿ ನೀನು ತಿಂದಿರೋ ಊಟದಲ್ಲಿ ನಾನು ಪಾಯ್ಸನ್ ಹಾಕಿದ್ದೀನಿ ಅಂತ ಹೇಳ್ಬಿಡ್ತಾಳೆ. ಶ್ರೇಷ್ಠ ನೀನೇನು ಹೇಳ್ತಾ ಇದೀಯಾ ಅಂದಾಗ, ಹೌದು ತಾಂಡವ್ ನೀನು ತಿಂದಿರೋ ಊಟದಲ್ಲಿ ನಾನು ಪಾಯ್ಸನ್ ಹಾಕಿದ್ದೀನಿ. ನಿನಗೇನೋ ಮಾಡಬೇಕು ಅಂತಲ್ಲ, ನಾನು ಬದುಕಿಸ್ಕೊತೀನಿ, ಆದರೆ ನೀನು ಈ ನಾಟಕ ಆಡಿದ್ರೆ ನಮಗೆ ನಿಮ್ಮಪ್ಪ ನಿಮ್ಮಮ್ಮ ಕಾಮತರೆಲ್ಲ ನಾವು ಹೇಳ್ದಂಗೆ ಕೇಳ್ತಾರೆ, ಅದರಿಂದ ಈ ಥರ ನಾಟಕ ಮಾಡ್ತಿರೋದು ಅಂದರು. ಶ್ರೇಷ್ಠ ನಾಟಕಕ್ಕೋಸ್ಕರ ನನ್ನ ಪಾಯ್ಸನ್ ಹಾಕ್ಬಿಟ್ಟು ನನಗೇನಾದ್ರು ತೊಂದರೆ ಮಾಡಬೇಕು ಅಂತ ಕಾಯ್ತಾ ಇದೆಯಾ ನೀನು ಈ ಥರ ಅಂತ ಅಂದ್ಕೊಂಡಿರಲಿಲ್ಲ ಶ್ರೇಷ್ಠ, ನಾನು ಇಷ್ಟು ಚೀಪಾಗಿ ಥಿಂಕ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಮೊದಲು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು, ನಾನು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ತಾಂಡವ್ ಪಾಪ ಭಯ ಪಟ್ಬಿಡ್ತಾನೆ. ಆವಾಗ ಇರು ತಾಂಡವ್ ಒಂದು ನಿಮಿಷ, ಹಾಸ್ಪಿಟ್ಲಿಗೆ ಹೋಗಕ್ಕೆ ಮುಂಚೆ ಒಂದು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಳೆ, ಒಂದು ಪೆನ್ನು ಪೇಪರ್ ತಗೊಬರ್ತಾಳೆ. ನೋಡು ಇದರಲ್ಲಿ ಬರಿ, ನಾನು ಇವಾಗ ಈ ಥರ ನಮ್ಮ ಮನೆಯವರಿಂದನೇ ನಾನು ಪಾಯ್ಸನ್ ತೊಗೊಂಡಿದ್ದೀನಿ, ನಾಳೆ ದಿವಸ ನನಗೆ ಏನಾರು ಹೆಚ್ಚು ಕಮ್ಮಿ ಇದ್ದರೆ ನಮ್ಮ ಮನೆಯವರೇ ಕಾರಣ ಅಂತ ಹೇಳ್ಬಿಟ್ಟು ಇದರಲ್ಲಿ ಬರಿ ಅಂತ ಅಂದ್ಬಿಟ್ಟು ಒಂದು ಪೆನ್ನು ಪೇಪರ್ ತೊಗೊಬರ್ತಾಳೆ. ಅವಾಗ ಏನು ಶ್ರೇಷ್ಠ ನೀನು ಏನು ಮಾಡ್ತಾ ಇದೆಯಾ ಅಂದಾಗ, ಹೌದು ಇವಾಗ ನೀನು ಇದು ಬರೆದ್ರೇ ನಮಗೆಲ್ಲ ನಮ್ಮ ಮಾತು ಕೇಳೋದು, ನಿಮ್ಮಪ್ಪ ನಿಮ್ಮಮ್ಮ ಆಗಲಿ ಕಾಮತ್ತವರಾಗಲಿ, ಇಲ್ಲಾಂದರೆ ಕಷ್ಟ ಆಗುತ್ತೆ ಬರಿ ಅಂತ ಅಂದಾಗ, ಅಂದರೆ ನಿನ್ನ ಮೈಂಡಲ್ಲೇ ನೀನು ನನಗೆ ಏನಾರು ತೊಂದರೆ ಆಗಿ ನಾನು ಇರಲ್ಲ ಅಂತ ನೀನು ಹೇಳ್ತಾ ಇದೆಯಾ ಅಲ್ವಾ, ಅದಕ್ಕೆ ತಾನೇ ನೀನು ಇದೆಲ್ಲ ಪ್ಲ್ಯಾನ್ ಮಾಡಿದ್ಯಾ, ಅಟ್ಲೀಸ್ಟ್ ನಾನು ಹೇಳಬೇಕಲ್ವಾ ಶ್ರೇಷ್ಠ ನೀನು, ಅಂದರೆ ಹೇಳಿದ್ರೆ ನನ್ನ ಮಾತು ಕೇಳ್ಬಿಡ್ತಿದ್ದ ನೀನು ಅಂತ ಶ್ರೇಷ್ಠ ಹೇಳ್ತಾಳೆ. ಇವಾಗ ಇದೆಲ್ಲ ಬರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಬಂದಾಗ ಮೊದಲು ಬರೀ ತಾಂಡವ್ ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಅವಾಗ ತಾಂಡವ್ ಇಲ್ಲ ಆಗಲ್ಲ ನಾನೇ ಹೋಗ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಪಾಪ ತಡೆಯೋಕ್ಕಾಗ್ತಿರಲ್ಲ, ಅವ್ರಿಗೆ ಸುಸ್ತಾಗ್ತಾ ಇರುತ್ತೆ ತಾಂಡವ್ಗೆ, ಪಾಪ ಅವರೇ ಆಚೆಗೆ ಬರ್ತಾರೆ, ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆಚೆಗೆ ಬರ್ತಾರೆ. ಬಂದಿದ ತಕ್ಷಣ ಅವಳು ಬಂದು ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಕಾರಲ್ಲಿ ಕರ್ಕೊಂಬರ್ತಾ ಇರ್ತಾಳೆ. ಅಲ್ಲ ಶ್ರೇಷ್ಠ ನೀನು ಈ ಥರ ಯೋಚನೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಕೊನೆಗೆ ನನಗೆ ಈ ಥರ ಮಾಡಿಬಿಟ್ಟೆ ಅಲ್ವಾ, ಸ್ವಲ್ಪ ಫಾಸ್ಟಾಗಿ ಹೋಗು ಶ್ರೇಷ್ಠ ನೀನು ಅಂತ ಹೇಳ್ಬಿಟ್ಟು ತಾಂಡವ್ ಹೇಳ್ತಾರೆ. ಅವಾಗ ಹೋಗ್ತಾ ಇದ್ದೀನಿ ಕಣೋ, ಇನ್ನೆಷ್ಟು ಫಾಸ್ಟಾಗಿ ಹೋಗಲಿ ಅಂದಾಗ, ಏನು ಶ್ರೇಷ್ಠ ಬಾಕಿ ಟೈಮಲ್ಲಿ ಅಷ್ಟು ಜೋರಾಗಿ ಗಾಡಿ ಓಡಿಸ್ತೀಯ, ಇವಾಗ ನಾನು ಕರ್ಕೊಂಡೋಗಿ ಇಷ್ಟು ನಿಧಾನಕ್ಕೆ ಹೋಗ್ತಾ ಇದೆಯಾ, ಸ್ವಲ್ಪ ಬೇಗ ಹೋಗು ಅಂತ ಹೇಳ್ಬಿಟ್ಟು ತಾಂಡವ್ ಹೇಳ್ತಾನೆ. ಆಯಿತು ಅಂತ ಹೋಗ್ತಾ ಇರ್ತಾಳೆ, ಕಾರ್ ನಿಂತೋಗ್ಬಿಡುತ್ತೆ. ಅವಾಗ ಅಯ್ಯೋ ಯಾಕೋ ಕಾರ್ ಆಫ್ ಆಗೋಯ್ತು ಕಣೋ ಅಂತ ಅಂದ್ಬಿಟ್ಟು ತಾಂಡವ್ ಹೇಳ್ತಾಳೆ. ಆಫ್ ಆಗಿರೋದಲ್ಲ ಇದು ಬೇಕು ಅಂತ, ಬೇಕಾದ್ರೆ ನೀನು ಇದರಲ್ಲೂ ನಾಟಕ ಆಡಿರ್ತೀಯ ಶ್ರೇಷ್ಠ, ಒಟ್ಟಿನಲ್ಲಿ ನೀನು ನಾಟಕದಿಂದ ನನ್ನನ್ನು ಇವತ್ತು ಬಲಿಪಶು ಮಾಡ್ತಾ ಇದೆಯಾ ಅಷ್ಟೇ, ನೀನು ಬೇಡ ಬಿಡು ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಕಾರ್ ಎಳೆದ್ಬಿಟ್ಟು ನಡೆಯೋಕ್ಕೂ ಆಗ್ತಾರಲ್ಲ ತಾಂಡವ್ಗೆ. ಸುಮಾರು ಗಾಡಿಗಳನ್ನ ಕೇಳ್ತಾರೆ, ಯಾರೂ ನಿಲ್ಲಿಸಲ್ಲ. ಅವಾಗ ಮತ್ತೆ ಇವಳು ಶ್ರೇಷ್ಠ ಕಾರ್ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ. ಆಗುತ್ತೆ ಬಾರೋ ತಾಂಡವ್, ಆಗುತ್ತೆ ಬಾರೋ ಅಂತ ಕರಿತಾಳೆ. ಇಲ್ಲ ನಾನು ನಿನ್ನನ್ನು ನಂಬಲ್ಲ, ನಿನ್ನನ್ನು ನಂಬ್ಕೊಂಡ್ರೆ ನಾನು ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ, ನೀನು ಈ ಥರ ಎಲ್ಲ ಯೋಚನೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಿನ್ನ ಬಗ್ಗೆಲಿ ಅಂತ ಹೇಳ್ಬಿಟ್ಟು ತಾಂಡವ್ ಹೇಳ್ತಾನೆ. ಮತ್ತೆ ಕಾರ್ ಸ್ಟಾರ್ಟ್ ಮಾಡ್ತಾಳೆ, ಸ್ಟಾರ್ಟ್ ಆಗಿಬಿಡುತ್ತೆ. ಅವಾಗ ತಿರ್ಗಿ ಅಂದ್ಬಿಟ್ಟು ಏಯ್ ತಾಂಡವ್ ಬಾಯಿಲ್ ಬೇಗ, ಕಾರ್ ಸ್ಟಾರ್ಟ್ ಆಯಿತು ಬಾ ಬೇಗ ಅಂತ ಹೇಳ್ಬಿಟ್ಟು ತಾಂಡವನ್ನ ಕರ್ಕೊಂಬಂದು ಕಾರಲ್ಲಿ ಕೂರಿಸ್ಕೊತಾಳೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಆದಿ ಬಟ್ಟೆ ಚೇಂಜ್ ಮಾಡ್ತಾ ಇರ್ತಾರೆ, ಯಾವ್ದು ಹಾಕೋಬೇಕು ಯಾವ್ದು ಬಿಡಬೇಕು ಯಾವ್ದು ಹಾಕೋಬೇಕು ಅಂತ ಅಂದ್ಬಿಟ್ಟು, ಸರಿ ಇದು ಚೆನ್ನಾಗಿದೆ ಇದು ಕರೆಕ್ಟಾಗಿದೆ ಅಂತ
ಅಂತ ಒಂದು ಬಟ್ಟೆ ಸೆಲೆಕ್ಟ್ ಮಾಡ್ತಾರೆ. ಅದನ್ನು ಕಾಮತ್ ಅವ್ರು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇದೇನು ಇವನು ಎಲ್ಲೋ ಹೋಗ್ತಿರಂಗಿದ್ದಾನಲ್ಲ, ಬಟ್ಟೆ ಚೇಂಜ್ ಮಾಡ್ತಾ ಇದ್ದಾನೆ, ಬಟ್ಟೆ ಹುಡುಕ್ತಾ ಇದ್ದಾನೆ, ಬಟ್ಟೆ ಹಾಕತ್ತಿದ್ದಾನೆ, ಏನು ಸಮಾಚಾರ, ಏನೋ ನಡೀತಿದೆಯಲ್ಲ, ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಸಲ ಭಾಗ್ಯ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾಳೆ. ರೆಡಿಯಾಗಿ ಹೂವೆಲ್ಲ ಮುಟ್ಕೊಂಡು ತುಂಬ ಚೆನ್ನಾಗಿ ರೆಡಿಯಾಗಿರ್ತಾಳೆ. ಅದೇ ಸಮಯಕ್ಕೆ ಕಾಮತ್ತವರು ಇರು ಭಾಗ್ಯನ ಕೇಳಿದ್ರೆ ಆದಿ ಎಲ್ಲೋಗ್ತಿದ್ದಾನೆ ಅಂತ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಕಾಮತ್ತವ್ರು ಭಾಗ್ಯನ ಕಾಲ್ ಮಾಡ್ತಾರೆ. ಭಾಗ್ಯನ ಕಾಲ್ ಮಾಡಿದ ತಕ್ಷಣ ಭಾಗ್ಯ ಹಾಂ ಮಾವ ಹೇಳಿ ಅಂದಾಗ, ಅಮ್ಮ ಆದಿ ಅರ್ಜೆಂಟ್ಗೇನೋ ರೆಡಿ ಆಗ್ತಾ ಇದ್ದಾನೆ, ಏನು ಅಂತ ವಿಷಯ ಗೊತ್ತಾಗ್ತಿಲ್ಲ, ಎಲ್ಲೋಗ್ತಾ ಇದ್ದಾನೆ ಅಂತ ನಿನ್ಗೇನಾರು ಗೊತ್ತಾ ಅಮ್ಮ ಅಂತ ಅಂದ್ಬಿಟ್ಟು ಕಾಮತ್ತವ್ರು ಭಾಗ್ಯನ ಕೇಳ್ತಾರೆ. ಭಾಗ್ಯ ಹಾಂ ಮಾವ ಇವತ್ತೊಂದು ಕ್ಲೈಂಟ್ ಮೀಟಿಂಗ್ ಇದೆ, ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ ಅಂದಾಗ, ನೀನು ಒಂದು ಜೊತೆ ಹೋಗ್ತಾ ಇದೆಯಮ್ಮ ಅಂತ ಅಂದ್ಬಿಟ್ಟು ಕಾಮತ್ತವ್ರು ಕೇಳ್ತಾರೆ. ಹಾಂ ಮಾವ ನಾನು ಹೋಗ್ತಾ ಇದ್ದೀನಿ ಮೀಟಿಂಗಿಗೆ ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಹೌದಮ್ಮ ಸರಿ ಆಯಿತು ಹೋಗಿ ಬನ್ನಿ ಒಳ್ಳೆಯದಾಗಲಿ. ಅಮ್ಮ ಮೀಟಿಂಗೆಲ್ಲ ಮುಗಿದ್ಮೇಲೆ ಮದುವೆ ವಿಷಯ ಆದಿಗೆ ಹೇಳೋದನ್ನ ಮರಿಬೇಡಮ್ಮ ನೀನು, ಮತ್ತೆ ಪದೇ ಅದೇ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಮ್ಮ ನೀನು ಅಂತ ಕಾಮತ್ತವ್ರು ಭಾಗ್ಯನ ಹತ್ರ ಹೇಳ್ತಾರೆ. ಅವಾಗ ಇಲ್ಲ ಮಾವ ನಾನು ಮಾತಾಡ್ತೀನಿ ಮಾವ ಇವತ್ತು ಅಂತ ಭಾಗ್ಯ ಹೇಳ್ತಾಳೆ. ಸರಿಮ್ಮ ನಮ್ಮ ಮನೆಗೆ ರೇಷ್ಮೆ ಸೀರೆ ಉಟ್ಕೊಂಡು ಮಹಾಲಕ್ಷ್ಮಿ ಅಂತಿರೋ ಸೊಸೆ ನಮ್ಮ ಮನೆಗೆ ಬರಬೇಕಮ್ಮ, ಅದೇ ನನ್ನ ಆಸೆ ಇರೋದಮ್ಮ ಅಂತ ಕಾಮತ್ತವ್ರು ಹೇಳ್ತಾರೆ. ಸರಿ ಮಾವ ಇವತ್ತು ಮಾತಾಡ್ತೀನಿ ಅಂತ ಭಾಗ್ಯ ಫೋನ್ ಕಟ್ ಮಾಡ್ತಾಳೆ. ಮತ್ತೆ ಭಾಗ್ಯ ಕನ್ನಡಿಲಿ ನೋಡ್ಕೊತಾಳೆ. ಅವಳು ರೇಷ್ಮೆ ಸೀರೆ ಉಟ್ಕೊಂಡು ಮಹಾಲಕ್ಷ್ಮಿ ಥರನೇ ರೆಡಿಯಾಗಿರ್ತಾಳೆ. ಕನ್ನಡಿಲಿ ನೋಡಿಕೊಂಡು ಸುಮ್ಮನಾಗ್ತಾಳೆ. ಸರಿ ಇಲ್ಲಿ ಈ ಕಡೆ ಏನಾಗುತ್ತೆ, ಶ್ರೇಷ್ಠ ಕಾರಲ್ಲಿ ಬರ್ತಾನೆ ಇರ್ತಾಳೆ. ಪಾಪ ತಾಂಡವ್ ಶ್ರೇಷ್ಠ ಸ್ವಲ್ಪ ಬೇಗ ಹೋಗು ಆಗ್ತಾಯಿಲ್ಲ ನನಗೆ, ಬೇಗ ಹೋಗು. ತಾಂಡವ್ ಹೋಗ್ತಾ ಇದ್ದೀನಿ ತಾನೇ, ಇಷ್ಟೊಂದು ಯಾಕೆ ಅರ್ಜೆಂಟ್ ಮಾಡ್ತೀಯಾ, ಸುಮ್ಮನೆ ಇರು ಒಂದು 7 ನಿಮಿಷ ಹೋಗ್ತಾ ಇದ್ದೀನಿ ತಾನೇ, ಯಾಕೆ ಹಿಂಗೆ ಆಡ್ತಾ ಇದೆಯಾ, ಸಿಕ್ಬಿಡುತ್ತೆ ಹಾಸ್ಪಿಟ್ಲ್ ಇರು ಅಂತಾನೆ ಇರು ಅಂತ ಹೇಳ್ತಾಳೆ. ತಾಂಡವ್ಗೆ ತಡೆಯೋಕ್ಕಾಗ್ತಿರಲ್ಲ. ಶ್ರೇಷ್ಠ ನಂಗೆ ತಡೆಯೋಕ್ಕಾಗ್ತಿಲ್ಲ, ತುಂಬ ಹೊಟ್ಟೆ ನೋಯ್ತದೆ, ಬೇಗ ಹೋಗು ಶ್ರೇಷ್ಠ. ಆಯ್ತು ಹೋಗ್ತಾ ಇದ್ದೀನಿ ತಡ್ಕೋ ಸ್ವಲ್ಪ ಅಂದಾಗ, ಅಲ್ಲ ಶ್ರೇಷ್ಠ ನೀನೇ ಆಕಸ್ಮಿಕ ಇದೇ ಪರಿಸ್ಥಿತಿಲಿದ್ದರೆ ತಡ್ಕೊತಿದ್ದ ನೀನು, ನನ್ನ ಬಗ್ಗೆ ನಿನ್ಗೆ ಯೋಚನೆ ಇಲ್ಲ ಅಲ್ವಾ ನಿನಗೆ, ನನಗೆ ಹಿಂಗಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಮೊದಲು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು, ನನಗೇನಾಗುತ್ತೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಅಂದ್ಬಿಟ್ಟು ತಾಂಡವ್ ಕೂತ್ಕೊಂಡು ತುಂಬ ಒದ್ದಾಡ್ತಿರ್ತಾನೆ. ಶ್ರೇಷ್ಠ ಆಯಿತು ಕರ್ಕೊಂಡು ಹೋಗ್ತೀನಿ ಇರು ಅಂತ ಅಂದ್ಬಿಟ್ಟು ಅಂತಾಳೆ. ಕೊನೆಗೆ ನಿಧಾನಕ್ಕೆ ಗಾಡಿ ಓಡಿಸ್ತಾನೆ ಇರ್ತಾಳೆ. ತಾಂಡವ್ ಪಾಪ ತುಂಬ ಹೊಟ್ಟೆ ನೋವು ಬಂದು ಕಾರಲ್ಲಿ ಪಾಪ ಒದ್ದಾಡ್ತಿರ್ತಾರೆ. ಬೇಗ ಕರ್ಕೊಂಡೋಗು ಶ್ರೇಷ್ಠ, ಬೇಗ ಕರ್ಕೊಂಡೋಗು ಅಂತ ಪಾಪ ತುಂಬ ನರಳಾಡ್ತಾ ಇರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಡೆ ಏನಾಗುತ್ತೆ, ಭಾಗ್ಯ ಆದಿ ಜೊತೆ ಹೋಗೋಕ್ಕೆ ರೆಡಿ ಆಗ್ತಾ ಇರ್ತಾಳೆ. ಆದಿ ಕೂಡ ಭಾಗ್ಯನ ಮೀಟ್ ಮಾಡಬೇಕು ಅಂತ ರೆಡಿಯಾಗಿರ್ತಾರೆ. ಆದಿ ಇವತ್ತು ಏನೇ ಆಗಲಿ ನನ್ನ ಪ್ರೀತಿ ವಿಷಯ ಭಾಗ್ಯಂಗೆ ಹೇಳಲೇಬೇಕು ಅಂತ ಆದಿ ರೆಡಿಯಾಗಿರ್ತಾರೆ. ಇಲ್ಲಿ ಕಾಮತ್ತವ್ರು ಹೇಳಿರೋದ್ರಿಂದ ಭಾಗ್ಯ ಇವತ್ತೇನೇ ಆಗಲಿ ಆದಿ ಅವರಿಗೆ ಮದುವೆಗೆ ಒಪ್ಪಿಸ್ಬೇಕು ಅಂತ ಭಾಗ್ಯ ಕೂಡ ತಯಾರಾಗಿ ರೆಡಿಯಾಗಿರ್ತಾಳೆ. ಇಲ್ಲಿ ಈ ಕಡೆ ಪಾಪ ತಾಂಡವ್ ತುಂಬ ಹೊಟ್ಟೆ ನೋವಲ್ಲಿ ಪಾಪ ಅವರು ಒದ್ದಾಡ್ತಿರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತು ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಆದಿ ಭಾಗ್ಯನ ಹತ್ರ ಪ್ರೀತಿ ಹೇಳ್ಕೊತಾರ, ಭಾಗ್ಯ ಆದಿನ ಮದುವೆಗೆ ಒಪ್ಪಿಸ್ತಾರ ಕಾಮತ್ತವ್ರು ಹೇಳಿರೋ ಪ್ರಕಾರ, ತಾಂಡವ್ ಹಾಸ್ಪಿಟ್ಲಿಗೆ ಹೋಗ್ತಾರ, ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದರೆ ಸಪೋರ್ಟ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.